ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ 12,000ದಷ್ಟು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಆಗಲೇಬೇಕು, ಇಲ್ಲ ಅಂದರೆ ಸರ್ಕಾರದ ಮೇಲೆ ಪ್ರೆಷರ್ ಇನ್ನೂ ಬಿಲ್ಡ್ ಆಗುತ್ತೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಡಲೇಬೇಕಾಗುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿಸಿದ್ದಾರೆ. ಹೀಗಾಗಿ BJP ನಾಯಕರು ಕೂಡ ಪ್ರೆಷರ್ ಬಿಲ್ಡ್ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಮಹಿಳೆಯರ ಆಕ್ರೋಶ. ಇದರೆಲ್ಲದರ ಮನೆಗೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅದೇ ರೀತಿಯಾಗಿ ನಿಮ್ಮ ಅಕೌಂಟ್ಗಳಿಗೆ ಇದುವರೆಗೂ ಎಷ್ಟು ದುಡ್ಡು ಜಮಾ ಆಯಿತು, ಯಾವ ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಬೇಕಾಗಿದೆ, ಇದೆಲ್ಲ ಮಾಹಿತಿಯನ್ನು ತಿಳಿಸ್ತೀನಿ. ಇದರ ಜೊತೆಗೇನೆ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸನ್ನು ಜಾರಿ ಮಾಡಿದೆ ರಾಜ್ಯ ಸರ್ಕಾರ. ನಿಮಗೆ ಗೊತ್ತಿದೆ, ಒಂದಾದ ಮೇಲೆ ಒಂದು ರೂಲ್ಸನ್ನು ಸರ್ಕಾರ ತರ್ತಾನೆ ಇರುತ್ತೆ ಅಂತ. ಅದರಲ್ಲಿ ಇದು ಕೂಡ ಒಂದು. ಆದರೆ ಇದು ಬಹಳ ಇಂಪಾರ್ಟೆಂಟು. ರೂಲ್ಸ್ಗಳಲ್ಲಿನೇ ಇದೊಂದು ರೂಲ್ಸ್ ಅಂತಲೇ ಹೇಳಬಹುದು. ಇದುವರೆಗೂ ಬಂದಿರತಕ್ಕಂತಹ ರೂಲ್ಸು ಒಂದು ಕಡೆ ಆದರೆ, ಈಗ ಬಂದಿರತಕ್ಕಂತಹ ರೂಲ್ಸು ಒಂದು ಕಡೆ. ಈ ಪತ್ರವನ್ನು ಕೊಟ್ಟರೆ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ನಾವು ಜಮಾ ಮಾಡ್ತೀವಿ ಅಂತ ಎಲ್ಲ ಗೃಹಲಕ್ಷ್ಮಿಯರಿಗೆ ತಿಳಿಸ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ ಏನು, ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಈಗಾಗಲೇ ನಿಮ್ಮ ಅಕೌಂಟ್ಗಳಿಗೆ ಎಷ್ಟು ದುಡ್ಡು ಜಮಾ ಆಗಿದೆ, ಇದರೆಲ್ಲದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಹೋಗೋಣ. ಜೊತೆಗೆ ಈಗಾಗಲೇ 26ನೇ ಕಂತಿನ ಹಣ ಪ್ರಾರಂಭವಾಗಿದ್ದು ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಿದೆ ಎನ್ನುವಂಥದ್ರ ಬಗ್ಗೆನೂ ಕೂಡ ವರದಿ ತಿಳಿಸಿಕೊಡ್ತೀನಿ. ಸ್ನೇಹಿತರ ಬನ್ನಿ, ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ಈ ಗೃಹಲಕ್ಷ್ಮಿಯಲ್ಲಿ ಮುಖ್ಯವಾಗಿ ಎಷ್ಟು ದುಡ್ಡು ನೀವು ಪಡ್ಕೊಂಡಿದ್ದೀರಾ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮುಖ್ಯವಾಗಿ ಸ್ನೇಹಿತರೆ, ಈಗಾಗಲೇ 25 ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ, ಒಂದು ಕಂತು ಬಂತು, ಒಂದು ಕಂತು ನಿಂತ್ಕೊಳ್ತು, ಮತ್ತು 2 ಕಂತುಗಳು ಪೆಂಡಿಂಗ್ ಉಳಿಸಿದ್ರು, ಮತ್ತೆ ಜಮಾ ಮಾಡಿದ್ರು. ಈ ರೀತಿ ಆಗ್ತಾ 25 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಲಾಗಿದೆ. ಅಂದರೆ ಸರಿಸುಮಾರು 50,000 ದುಡ್ಡನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. ಹೌದು, ಈ 50,000 ದುಡ್ಡು ಅಂದರೆ ಎಷ್ಟೊಂದು ಹೆಲ್ಪ್ ಆಗಿರುತ್ತೆ ನಿಮಗೆ. ನಾನಂತರೂ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಲೇ ಹೇಳಿದ್ದೀನಿ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಇದನ್ನು ಹೊರತುಪಡಿಸಿ ಎಲ್ಲ ಯೋಜನೆಗಳನ್ನು ಬಂದ್ ಮಾಡಿದ್ರೂ ನಡೆಯುತ್ತೆ. ಯಾಕೆ ಅಂತ ಕೇಳೋದಾದರೆ, ಸರ್ಕಾರಕ್ಕೆ ಆರ್ಥಿಕ ಹೊರೆ ಬಿದ್ದಿದೆ, ಸಾಲ ಮಾಡಿಕೊಂಡಿದೆ, ಬೆಲೆಗಳ ಏರಿಕೆ ಮಾಡ್ತಾ ಇದೆ. ಇದರಿಂದ ಜನರಿಗೇ ತೊಂದರೆ. ಹೀಗಾಗಿ ಸರ್ಕಾರಕ್ಕೂ ತೊಂದರೆ ಬೇಡ, ಜನರಿಗೂ ತೊಂದರೆ ಬೇಡ ಅಂದರೆ ಈ ಗೃಹಲಕ್ಷ್ಮಿ ಒಂದನ್ನು ಸರಿಯಾಗಿ ನಡೆಸ್ತಾ ಹೋಗಿ ಉಳಿದಿರುವಂತಹ ಯೋಜನೆಗಳನ್ನು ಬಂದ್ ಮಾಡಿದ್ರೆ ಸರ್ಕಾರಕ್ಕೂ ಇನ್ಕಮ್ ಹೋಗುತ್ತೆ, ಮತ್ತು ಗೃಹಲಕ್ಷ್ಮಿಯಲ್ಲಿ ಸರ್ಕಾರದಿಂದ ಮಹಿಳೆಯರಿಗೂ ಕೂಡ ದುಡ್ಡು ಸಿಕ್ಕಂಗೆ ಆಗತ್ತೆ. ಹಾಗಾಗಿ ಸರ್ಕಾರ ಆದಷ್ಟು ಈ ಯೋಜನೆ ಕಡೆನೇ ಗಮನ ಹರಿಸಬೇಕು. ಯಾಕಂದರೆ ಇದು ಬಹಳ ಬೆನಿಫಿಟ್ ಸಿಗ್ತಾ ಇದೆ. 50,000 ಪ್ರತಿಯೊಬ್ಬ ಮಹಿಳೆಯರಿಗಂದರೆ ಎಷ್ಟು ಹೆಲ್ಪ್ ಆಗುತ್ತೆ. ಅವರ ಮಕ್ಕಳ ವಿದ್ಯಾಭ್ಯಾಸ, ಈಗಾಗಲೇ ಮನೆಯಲ್ಲಿ ಯಾವುದು ವಸ್ತುಗಳಿರೋದಿಲ್ಲ, ಅದನ್ನು ಖರೀದಿ ಮಾಡ್ಕೊಳ್ತಾರೆ. ಮಹಿಳೆಯರಿಗೆ ಒಡವೆಗಳನ್ನು ಮಾಡ್ಕೊಳ್ತಾರೆ ಇನ್ನಷ್ಟು ದುಡ್ಡನ್ನು ಹಾಕಿ, ಅಥವಾ ಮನೆಗಳಿಗೆ ಆ ದುಡ್ಡು ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಕಟ್ಟಲಿಕ್ಕೆ. ಅಥವಾ ಒಬ್ಬೊಬ್ಬರು ಕಿರಾಣಿ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ, ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಹಾಕಿಸಿದ್ರು, ಒಬ್ಬರು ಗಿರಣಿಯನ್ನು ಇಟ್ಕೊಂಡ್ರು, ಹಿಟ್ಟಿನ ಗಿರಣಿಯನ್ನು. ಸೊ ಹೀಗೆ ಹಲವಾರು ಥರ ಯೂಸ್ ಮಾಡ್ಕೊಂಡಿದ್ದಾರೆ ಮಹಿಳೆಯರು. ಹೀಗಾಗಿ ಇದರಲ್ಲಿ 50,000 ಅಂದ ಬಳಿಕ 50,000ನೇ ಜಮಾ ಆಗಿರೋದಿಲ್ಲ, ಒಂದೊಂದು ಕಂತುಗಳು ಕೂಡ ಮಿಸ್ ಆಗಿರುತ್ತೆ. ಯಾಕಂದರೆ ಒಂದೊಂದು ಸಾರಿ ಲೇಟಾಗಿ ಅಪ್ಲಿಕೇಶನ್ ಹಾಕಿದ್ರು, ಒಬ್ಬೊಬ್ಬರು ಬೇಗನೆ ಅಪ್ಲಿಕೇಶನ್ ಹಾಕಿದ್ರು, ಒಬ್ಬೊಬ್ಬರು ಡಾಕ್ಯುಮೆಂಟ್ ಸರಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದ್ರು. ಹೀಗಾಗಿ ಒಂದು ಸ್ವಲ್ಪ ಡಿಲೇ ಆಗಿರುವಂತಹ ಕಾರಣಕ್ಕಾಗಿ ದುಡ್ಡು ಒಬ್ಬೊಬ್ಬರಿಗೆ ಹೋಗಿರುತ್ತೆ, ಒಬ್ಬೊಬ್ಬರಿಗೆ ನಿಂತ್ಕೊಂಡಿರುತ್ತೆ. ಹೀಗಾಗಿ ನಿಮ್ಮ ಅಕೌಂಟ್ಗಳಿಗೆ ಎಷ್ಟು ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು, ಅದನ್ನು ಯಾತಕ್ಕಾಗಿ ಯೂಸ್ ಮಾಡ್ಕೊಂಡಿದ್ರಿ, ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ, ನಮಗೂ ಕೂಡ ಗೊತ್ತಾಗಲಿ. ಸೊ ನೀವು ಯಾತಕ್ಕಾಗಿ ಯೂಸ್ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು. ಸೊ ಸರ್ಕಾರದಿಂದ ಇದಿಷ್ಟು ನಿಮಗೆ ಸಿಗ್ತಾ ಇದೆ ಅಂದ ಬಳಿಕ ಇದರಿಂದ ಏನಾದರೂ ಬೆನಿಫಿಟ್ ಸಿಕ್ಕೇ ಇರಬೇಕಲ್ವಾ. ಹಾಗಾಗಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಈ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಒಂದು ವಿಷಯ ನಿಮಗೆ ಹೇಳ್ತೀನಿ. 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನು ಕೊಟ್ಟರು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಅದಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಯಾಮಾರಿಸ್ಬಿಡ್ತು ಸರ್ಕಾರ ಅಂತ ಹೇಳ್ಬೋದು. ಆ 2,500 ಕೋಟಿ ಮತ್ತು 2,500 ಕೋಟಿ ಒಟ್ಟಿಗೆ 5,000 ಕೋಟಿ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನುಂಗಾಕ್ತಾ ಅನ್ನುವಂಥ ಅನುಮಾನಗಳು ಸ್ಟಾರ್ಟ್ ಆದವು. ಅದೇ ರೀತಿಯಾಗಿ BJP ನಾಯಕರು ಕೂಡ ಟೀಕಿಸಲಿಕ್ಕೆ ಪ್ರಾರಂಭಿಸಿದ್ರು. ನಿಮ್ಮ ಸರ್ಕಾರ 5,000 ಕೋಟಿ ಹಣ ಏನು ಮಾಡ್ತು, ಮಹಿಳೆಯರಿಗೆ ಯಾಕೆ ಕೊಡಲಿಲ್ಲ, ಆ 2 ಕಂತುಗಳನ್ನು ಯಾಕೆ ಮಿಸ್ ಮಾಡಿದ್ರಿ, ನೀವು ಮಹಿಳೆಯರನ್ನು ಯಾಮಾರಿಸಿದ್ರಾ, ಈ ರೀತಿ ಒಂದು ಹೇಳ್ತಾರೆ. ಆದರೆ BJP ನಾಯಕರು ಹೇಳಿರುವಂಥದ್ದು ನಿಜ.
ಹೌದು, ಇದು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ. 2 ಕಂತುಗಳು ಪೆಂಡಿಂಗ್ ಉಳಿದುವುದರ ಬಗ್ಗೆ ಮಾಹಿತಿ ಹೊರಬೀಳುತ್ತೆ. ಆ 2 ಕಂತುಗಳನ್ನ ಪೆಂಡಿಂಗ್ ಉಳಿಸುವುದರ ಬಗ್ಗೆ ನಾನು ಕೂಡ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಕೂಡ ಮಾಡಿದ್ದೀನಿ. ಯಾಕಂದರೆ ನಿಮಗೂ ಕೂಡ ಗೊತ್ತಾಗಬೇಕಲ್ವಾ ಸರ್ಕಾರ ಈ 5,000 ಕೋಟಿ ಹಣ ಏನು ಮಾಡ್ತು ಅನ್ನುವಂಥದ್ದು. ಹೀಗಾಗಿ ಆ 5,000 ಕೋಟಿ ಹಣ ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರ ಇದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಆದರೆ ಪ್ರಾರಂಭದಲ್ಲಿ ಒಪ್ಕೊಳ್ಳೋದಿಲ್ಲ. ಆ 2 ಕಂತುಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ತದನಂತರ 2 ಕಂತುಗಳು ಪೆಂಡಿಂಗ್ ಉಳಿತಾವೆ ಅಂತ ಒಪ್ಕೊಳ್ತಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿಯನ್ನು ತಿಳ್ಕೊಂಡು. ತದನಂತರ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಎನ್ನುವಂತಹ ಮಾಹಿತಿ ಕೂಡ ಕೊಡ್ತಾರೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಕಾಯ್ತಾನೆ ಇದ್ದಾರೆ. ಹೀಗಾಗಿ ಮೊನ್ನೆ ಸದನದಲ್ಲಿ ಕೂಡ BJP ನಾಯಕರು, ಅದರಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. 2 ಕಂತುಗಳನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಇನ್ನೂ ಕೂಡ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಅಲ್ಲಿ ತಿಳಿಸ್ತಾರೆ. ಅಂದರೆ ಈಗ ನಾವು ಕಾಯ್ದು ನೋಡಬೇಕಾಗಿದೆ ಯಾವಾಗ ದುಡ್ಡು ಜಮಾ ಆಗುತ್ತೆ ಅಂತ. ಆದರೆ ಸದ್ಯಕ್ಕೆ ಮಾತ್ರ ಆ 2 ಕಂತುಗಳ ಜೊತೆಗೆ ಈಗ ಸದ್ಯದಲ್ಲಿ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಅದೇ ರೀತಿಯಾಗಿ 28 ಜನವರಿ ತಿಂಗಳ ಹಣ, ಅದೇ ರೀತಿಯಾಗಿ ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂತಲ್ವಾ. ಹೀಗಾಗಿ ಈ 29ನೇ ಕಂತಿನ ಹಣ ಕೂಡ ಜಮಾ ಆಗಬೇಕು. 26, 27, 28, 29 ಇದರ ಜೊತೆಗೆ ಅಂದರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಕಂತುಗಳ ಜೊತೆಗೇ ಇನ್ನೂ 2 ಕಂತು ಹೋದ ವರ್ಷದಲ್ಲಿ ಜಮಾ ಮಾಡಬೇಕಾಗಿತ್ತಲ್ವಾ. ಆ 2 ಕಂತುಗಳನ್ನು ಸೇರಿಸಿ 6 ಕಂತುಗಳನ್ನು ಸರ್ಕಾರ ನಿಮ್ಮ ಖಾತೆಗಳಿಗೆ ಕೊಡಬೇಕಾಗಿದೆ. ಒಟ್ಟಿಗೆ 12,000 ದುಡ್ಡನ್ನು ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಹಾಕಬೇಕಾಗಿದೆ. ನಾವು ಕೂಡ ಕಾಯ್ದು ನೋಡೋಣ. ಸದ್ಯಕ್ಕೆ ಸರ್ಕಾರದ ಮೇಲಂತೂ ಪ್ರೆಷರ್ ಇದ್ದೇ ಇರುತ್ತೆ. ಯಾಕಂದರೆ ದುಡ್ಡುಗಳನ್ನು ಕೊಡದೆ ಹೋದರೆ ಮತ್ತೆ BJP ನಾಯಕರ ಆಕ್ರೋಶ, ಮಹಿಳೆಯರ ಆಕ್ರೋಶ ಇದೆಲ್ಲವೂ ಕೂಡ ಸರ್ಕಾರ ಎದುರಿಸಲೇಬೇಕು. ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತೇ ಹೇಳೋದಲ್ಲ, ಅದನ್ನು ಕೊಟ್ಟು ತೋರಿಸ್ಬೇಕು ಅಂತಕ್ಕಂಥದ್ದನ್ನು BJP ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಕಾಯ್ದು ನೋಡೋಣ ಸ್ನೇಹಿತರೆ. ಇನ್ನು ಹೊಸ ರೂಲ್ಸ್ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಇದರ ಬಗ್ಗೆ ನಾನು ಹೇಳೋದಾದರೆ ಯಾವ ಪತ್ರ ಬೇಕು, ಯಾವ ಪತ್ರವನ್ನು ಕೊಡಬೇಕು ಅಂತ ಕೇಳೋದಾದರೆ ಇದನ್ನು ಪಿಂಚಣಿದಾರರಿಗೂ ಕೂಡ ನಾನು ಹೇಳಿದ್ದೆ. ಅಂದರೆ ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ. ಅಂದರೆ ಈಗಾಗಲೇ ಬಹಳಷ್ಟು ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ತೀರಿ ಹೋಗಿದ್ದೆ ಆದರೆ ಅವರ ಹೆಸರಿನಲ್ಲಿ ಬೇರೆಯವರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ, ನಾವು ದುಡ್ಡನ್ನು ಕೊಡ್ತೀವಿ, ರೇಷನ್ ಕೂಡ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಅದನ್ನಲ್ಲಿ ಚೇಂಜ್ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇರುವಂತಹ ರೇಷನ್ಸ್ ಕಾರ್ಡ್ಗಳನ್ನು, ಅನುಮಾನ ಬಂದಂತಹ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ದು ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಈಗಲೇ ಚೇಂಜ್ ಮಾಡಿಕೊಳ್ಳಿ ಹೆಸರನ್ನು. ಇಲ್ಲ ಅಂತ ಅನ್ನೋದಾದರೆ, ನಮ್ಮಲ್ಲಿ ತೀರಿ ಹೋಗಿಲ್ಲ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ಅನ್ನೋದಾದರೆ ನೀವು ಲೈಫ್ ಸರ್ಟಿಫಿಕೇಟನ್ನು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರ್ತೀರಿ ಗೃಹಲಕ್ಷ್ಮಿ ಯೋಜನೆಗೆ, ಆ ಒಂದು ಬ್ಯಾಂಕ್ಗೆ ಹೋಗಿ ನೀವು ಲೈಫ್ ಸರ್ಟಿಫಿಕೇಟನ್ನು ಕೊಟ್ಟು ಬಂದರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲ ನಿಮಗೆ ಹೋಗ್ಲಿಕ್ಕಾಗೋದಿಲ್ಲ, ವಯಸ್ಸಾಗಿದೆ ಅಥವಾ ಅಂಗವಿಕಲಿದ್ರಿ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾರಾದರೂ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಿ ಆಮೇಲೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದಿಷ್ಟು ಸರ್ಕಾರ ಕೊಟ್ಟಿರ್ತಕ್ಕಂತಹ ಮಾಹಿತಿ ನಾನು ನಿಮಗೆ ತಿಳಿಸಿದ್ದೀನಿ. ಅದಾಗಿದ್ದರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಇನ್ನೊಂದು, ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಯೂಸ್ ಮಾಡ್ಕೊಂಡಿದ್ರಿ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ.